ಒಬ್ಬ ಸಾಮಾನ್ಯ ಕುಟುಂಬದ ಹುಡುಗ ಒಂದು ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಿರ್ತ. ಕೆಲಸಕ್ಕೆ ಟೈಮ್ ಆಗ್ತಾ ಇತ್ತು. 9:30ಕ್ಕೆ ರೇಣುಕಾಸ್ವಾಮಿ ಮನೆ ಬಿಡ್ತಾ ಇದ್ದಂತೆಯೇ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಕಿಡ್ನಾಪರ್ಸ್. ತುರುವನೂರು ರಸ್ತೆಯಿಂದ ರೇಣುಕಾಸ್ವಾಮಿ ಬೆನ್ನು ಬಿದ್ದು ಬಿಟ್ಟಿರ್ತಾರೆ. ಆಗ್ಲೇ ರಘು ಆಂಟಿ ಸ್ಕೂಟಿಯಲ್ಲಿ ಯಾವಾಗ ರೇಣುಕಾಸ್ವಾಮಿ ಹೋಗ್ತಾರೋ ಅವನ ಬೆನ್ನಟ್ಟಿ ಬಂದಿದ್ದಂತಹ ದೃಶ್ಯಗಳು, ಆ ಸಿಸಿಟಿವಿಯ ದೃಶ್ಯಗಳು ನಮ್ಮ ರಾಜ್ ನ್ಯೂಸ್ಗೆ ಸೆರೆ ಆಗಿದೆ. ತುರುನೂರು ರಸ್ತೆಯ ಮೂಲಕ ಜೆಸಿಆರ್ ಬಡಾವಣೆ ಕಡೆ ಬಂದಿದ್ದ ರೇಣುಕಾಸ್ವಾಮಿ ಆಟೋ ಹಿಂದೇನೆ ಅದೇ ರಸ್ತೆಯಲ್ಲಿ ಬೆನ್ನು ಬಿದ್ದಿರ್ತಾರೆ. ಈ ಗ್ಯಾಂಗ್ ಗಮನಿಸ್ತಾ ಇದ್ರ ದೃಶ್ಯಗಳನ್ನ. ಒಂದು ಕಡೆ ಆಟೋ, ಈ ಆಟೋದಲ್ಲಿ ರಘು ಅಂಡ್ ಗ್ಯಾಂಗ್ ಇದೆ. ಮುಂದೆ ಸ್ಕೂಟಿಯಲ್ಲಿ ರೇಣುಕಾಸ್ವಾಮಿ ಹೋಗ್ತಾ ಇರ್ತಾರೆ. ಜೆಸಿಆರ್ ಬಡಾವಣೆಯಲ್ಲಿ ಜೂನ್ 8ರ ಬೆಳಿಗ್ಗೆ 9:40ಕ್ಕೆ ಆಗಿರುವಂತಹ ಘಟನಾವಳಿಗಳಿದು. ಇದು ಸಿಸಿಟಿವಿ ದೃಶ್ಯಗಳು ನಮ್ಮ ರಾಜ್ ನ್ಯೂಸ್ಗೆ ಲಭ್ಯ ಆಗಿದೆ. ಅದಾದ ನಂತರ ಮುಂದೆ ಸಾಗಿದ್ದಾಗ ಗಾಯತ್ರಿ ಸರ್ಕಲ್ ಬಳಿ 9:41ಕ್ಕೆ ಹೊರಟಿದ್ದಂತಹ ಸಿಸಿಟಿವಿ ದೃಶ್ಯಗಳನ್ನು ಕೂಡ ನೀವೀಗ ಗಮನಿಸಬಹುದು ಸ್ಕ್ರೀನ್ ಮೇಲೆ. ಅಲ್ಲಿಂದ ಬಿಡಿ ರಸ್ತೆಯ ಮೂಲಕ ನ್ಯಾಷನಲ್ ಹೋಟೆಲ್ ಸಮೀಪ ಅಲ್ಲೂ ಕೂಡ ಫಾಲೋ ಮಾಡ್ಕೊಂಡೇ ಹೋಗ್ತಾರೆ. ಅವ್ರ ಉದ್ದೇಶ ಇಷ್ಟೇ, ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಬೇಕಷ್ಟೇ. ಅವನೆಲ್ಲೇ ಹೋದ್ರೂ ಕೂಡ ಹೋಗೋಣ, ಆತನಿಗೆ ನಂಬಿಕೆ ತರಿಸಿ ಎತ್ತಾಕೊಂಡು ಹೋಗೋಣ ಅಂತ. ಅದೇ ರೀತಿಯಾಗಿ ಮಾಡಿದ್ರು. ಬೆಳಗ್ಗೆ 9:48ಕ್ಕೆ ಆಟೋ ಅಡ್ಡ ಹಾಕುವ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಾಲಾಜಿ ಬಾರ್ ಮುಂಭಾಗ ಸ್ಕೂಟಿಗೆ ಅಡ್ಡ ಹಾಕ್ತಾನೆ ಈ ರಘು, ಜಗ್ಗ ಅಂಡ್ ಅನು ಟೀಮ್. ಬಾಲಾಜಿ ಬಾರ್ನಿಂದ ಆಟೋದಲ್ಲಿ ಕಿಡ್ನಾಪ್ ಮಾಡಿ ಕರೆದೊಯ್ದಿರ್ತಾರೆ ಈ ಖತರ್ನಾಕ್ ಖದೀಮರು. ಜಗ್ಗನ ಆಟೋದಲ್ಲಿ ಹಿಂದೆ ನಟ ದರ್ಶನ್, ಜಗ್ಗ ಇರುವಂತಹ ಫೋಟೋ ಕೂಡ ಪತ್ತೆಯಾಗಿದೆ. ಕಿಡ್ನಾಪ್ ಮಾಡೋದಕ್ಕೆ ಬೆನ್ನಟ್ಟಿದ್ದಂತಹ ಗ್ಯಾಂಗ್, ಆ ಸಿಸಿಟಿವಿ ದೃಶ್ಯಗಳು ರಾಜ್ ನ್ಯೂಸ್ಗೆ ಲಭ್ಯ ಆಗಿದೆ. ಕಿಡ್ನಾಪ್ ಪ್ಲಾನ್ ಮಾಡಿದ್ದ ಪಿನ್ ಟು ಪಿನ್ ಮಾಹಿತಿಯೂ ಕೂಡ ರಾಜ್ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು. ಎಸ್, ಈಗಾಗಲೇ ಗಮನಿಸ್ತಾ ಇದ್ದೀವಿ, ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಒಂದೊಂದು ತಿರುವು ಸಿಗ್ತಾ ಇದೆ. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ದು ಹಾಗಾದ್ರೆ ಹೇಗೆ ಗೊತ್ತಾ? ಮತ್ತೆರಡು ಸ್ಫೋಟಕ ವಿಡಿಯೋಗಳು ರಾಜ್ ನ್ಯೂಸ್ಗೆ ಲಭ್ಯ ಆಗಿದೆ. ಕಿಡ್ನಾಪ್ ಪ್ಲಾನ್ ಮಾಡಿದಂತಹ ಪಿನ್ ಟು ಪಿನ್ ಮಾಹಿತಿಯೂ ಕೂಡ ರಾಜ್ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು. ರೇಣುಕಾಸ್ವಾಮಿಗಾಗಿ ರಣ ಹದ್ದಿನಂತೆ ಹೊಂಚು ಹಾಕಿ ಸಂಚನ್ನ ರೂಪಿಸಿದ್ರು ರಘು ಅಂಡ್ ಗ್ಯಾಂಗ್. ಇಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪಾತ್ರವನ್ನ ವಹಿಸಿಲ್ಲ. ರಘು ಅಂಡ್ ಗ್ಯಾಂಗ್ ಇದೆಯಲ್ಲ, ರೇಣುಕಾಸ್ವಾಮಿಯನ್ನ ಹೊಂಚು ಹಾಕೊಂಡು ಕರೆ ತರುವಲ್ಲಿ ಯಶಸ್ವಿ ಪಾತ್ರವನ್ನ ವಹಿಸಿದ್ರು.